ಸಾಲ 25% ಒಳಗಡೆ ಇರಬೇಕು. ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ, ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು 2002ರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ. ನಾವು 3ರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ. ಯಾವುದು ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಡಿಫಿಸಿಟ್ ಇದೆ. ಹೋದ ವರ್ಷ ರೆವಿನ್ಯೂ ಡಿಫಿಸಿಟ್ಟು ಜಾಸ್ತಿ ಇತ್ತು. ಈ ವರ್ಷ 19,262 ಕೋಟಿ ರೂಪಾಯಿ ಆಗಿದೆ. ಹೋದ ವರ್ಷ 27,000 ಕೋಟಿ ಇತ್ತು. ಈ ವರ್ಷ ಕಡಿಮೆ ಆಗಿದೆ. ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ನಂಬರ್ 1. ನಂಬರ್ 2, ರೆವಿನ್ಯೂ ಡಿಫಿಸಿಟ್ 3% ಒಳಗಡೆ ಇರಬೇಕು ಅಂತ ಇದೆಯಲ್ಲ, ನಾವು 2.91% ಇದೆ. ಫಿಸ್ಕಲ್ ಡಿಫಿಸಿಟ್ 2.91% ಇದೆ. ಅಂದರೆ ಈ 2ನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ. 3ನೇ ಮಾನದಂಡ ಸಾಲ ನಮ್ಮ GSDP ಇದೆಯಲ್ಲ, ಅದರ 25% ಒಳಗಡೆ ಇರಬೇಕು. ಇಲ್ಲ, ನೀನು ಸುಮ್ಮನೆ ಏನೋ ಹೇಳಕ್ಕೆ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ, 24.95% ಇದೆ. 24.95% ಇದೆ. ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದು ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ, ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡೋದು ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,000 ಕೋಟಿ ಇತ್ತು. ಈಗ 25-26ರ ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ. ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಾವೊಂದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53 ಲಕ್ಷದ ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಹೇಳ್ತೀನಿ. ಇನ್ನು ಬೇಕಾದಷ್ಟು ಹೇಳಕ್ಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣಪೆದ್ರಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ? 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ ಹೇಳುವಾಗ. ಇದೆಲ್ಲ ಹೇಳ್ಬೇಕಲ್ಲ ಹೇಳುವಾಗ. 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ನಲ್ಲಿ 15,60,000 ಕೋಟಿ ಸಾಲ ಮಾಡ್ಕೊಂಡಿರೋದು. ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರದ್ದು ನಾವು ಒಳಗಡೆ ಇದ್ದೀವಿ. 2002
ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆನೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ನಾನು ಅದನ್ನು ಬಿಟ್ಟುಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳೇನಿದೆ 2004 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇಡೀ ದೇಶದಲ್ಲಿ ಆಯ್ತು. ಅದು ಅಧ್ಯಕ್ಷರೇ ಬರೀ ಕರ್ನಾಟಕ ಒಂದರಲ್ಲ, ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಿ ಆಯ್ತು. ಅದರಿಂದ ನೀವು ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ ಮಾಡಕ್ಕೆ ನೋಡ್ರಿ, ನೀವು ಎಷ್ಟು ಜನ ಕೂಡ ನಾವು ವಿಚಲಿತರಾಗಲ್ಲ. ನಾನು ವಿಚಲಿತ ಆಗಲ್ಲ. ನೀವು ಎಷ್ಟು ಜನ ಕೂಗಿದ್ರು ಕೂಡ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಿ ಅನ್ನುವ ಕಾನ್ಸೆಪ್ಟ್ ಸಿದ್ದರಾಮಯ್ಯ ನಮ್ಮ ನಾವು ಅಧ್ಯಕ್ಷರೇ ಈಗ ರೆವಿನ್ಯೂ ಡಿಫಿಸಿಟ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ. ಸುಮ್ಮನೆ ಇವನ್ನೆಲ್ಲ ಯಾಕಪ್ಪ ಹೇಳ್ಕೊಳ್ತೀರಿ? ನೀವು ನೋಡಿ, ನೀನು ಹೇಳಿದ್ರೆ ಎಲ್ಲ ಎತ್ತಿಸ್ಕೊಂಡ್ಬಿಡ್ತೀರಿ, ಎಲ್ಲರೂ ಎತ್ತಿಸ್ಕೊಂಡ್ಬಿಡ್ತೀರಿ. ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಸ್ವೀಟ್ ಆಗಿರಲ್ಲ, ಕಹಿ ಆಗಿರೋದು. ಸ್ವೀಟ್ ಇರಲ್ಲ, ಅದು ಕಹಿ. ಸತ್ಯ ಹೇಳ್ಬೇಕಲ್ಲ, ದೇಶದ ಜನರಿಗೆ ಸತ್ಯ ಹೇಳ್ಬೇಕಲ್ಲ, ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ. ವಾಟ್ ಇಸ್ ದಿ fiscal liability of the central government? What is the total liability of the state? ಹೇಳಿ ನೋಡೋಣ. ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಇವೆಲ್ಲ ಅಧ್ಯಕ್ಷರು ನಾನು ಸಾಲ ಸಿಗ್ತದೆ ಅಂತ ಸಾಲ ಮಾಡಾಗಿಲ್ಲ. ಸಾಲ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾವು ಸಾಲ ತಗೊಂಡಿರೋದು 1,16,000 ಕೋಟಿ, 1,16,000 ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 56,000 ಕೋಟಿಯಿಂದ 83,000 ಕೋಟಿ ತಗೊಂಡಿದ್ದೀವಿ. 24-25ರಲ್ಲಿ 2024-25ರಲ್ಲಿ ನಾವು 56,000 ಕೋಟಿ, 23-24-23 ಆಮೇಲೆ 24-25ರಲ್ಲಿ 83,000 ಕೋಟಿ. ಇದಾಗಿತ್ತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ ನೀವು? ತಗೊಂಡಂತ ಸಾಲವನ್ನ ಬಡ್ಡಿ ಕಟ್ಟಿಗೆ ತೋಡ್ತಾ ಇದ್ದೀರಾ. ಸಾಲ ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ನೀನು ಏನೇ ಜೋರಾಗಿ ಮಾತಾಡ್ಬೇಕು, ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ, ಇಲ್ಲಿ ಏನು ನೀನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ, ಎಕ್ಸೈಟ್ ಆಗ್ಬೇಕಾದ್ರೆ ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀವಿ ಹೇಳಪ್ಪ. ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ಇದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ, ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. 4,500 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು ವಾಪಸ್. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕೂತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ಹೇಳ್ತಾರ ನಿಮ್ ಬಜೆಟ್ ಮೇಲೆ ನಿಮಗೆ
ಬಜೆಟ್ ನರೇಂದ್ರ ಸ್ವಾಮಿ ಅವರ ಇಷ್ಟು ಅಲ್ಲ ಈಗ ಕುತ್ಕೊಳ್ರಿ ಅಧ್ಯಕ್ಷರೇ ಪಟೇಲ್ ಸಾಹೇಬ್ರೆ ನಾನು ಬೆಲ್ಲದ್ ಸಾಹೇಬ್ರೆ ಶಾಸಕರ ಹೋಗೋ ಪರಿಸ್ಥಿತಿ ಸಚಿವರ ಸಚಿವರ ಸರ್ ಅಲ್ಲ ಅವ್ರು ಒಂದೇ ನಿಮಿಷ ಅಲ್ಲ ಸರ್ ಸಂಘ ಸಾಹೇಬ್ರು ಕುತ್ಕೊಳ್ರಿ ನೀವು ಕುತ್ಕೊಳ್ರಿ. ಕುತ್ಕೊಳ್ರಿ ಅಲ್ಲ ಸರ್, ಒಂದ್ ನಿಮಿಷ. ಮಂತ್ರಿಗಳು ಮಾತಾಡಕ್ಕೆ ಸರ್, ಒಂದು- ದಯವಿಟ್ಟು ನೀವು ಅಣ್ಣ, ಕುತ್ಕೊಳ್ರಿ. ಅಶೋಕಣ್ಣ. ಒಂದ್ ನಿಮಿಷ ಮಾತಾಡಿ ಆಮೇಲೆ ಅವ್ರು ಮಾತಾಡ್ತಾರೆ. ಅಶೋಕಣ್ಣ, ಒಂದೇ ನಿಮಿಷ. ನೀವು ಕುಂದ್ರಿ. ಅಶೋಕಣ್ಣ. ಹೇಳ್ರಿ, ನೀವು ಹೇಳ್ರಿ. ಅಶೋಕಣ್ಣ, ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ, ಈಡ. ಅವ್ರೇನೋ ಕ್ಲಾರಿಫಿಕೇಶನ್ ಅಲ್ಲ ಕೊಡ್ತಾರೆ. ರಿಕ್ವೆಸ್ಟ್ ನನಗೆ ಒಂದ್ ನಿಮಿಷ ಅಶೋಕಣ್ಣ ಒಂದೇ ನಿಮಿಷ. ಹೇಳ್ರಿ. ಅವ್ರು ನನ್ನ ಮಾತಾಡುವಂತವ್ರೆ ಸರ್ ನಾನು ಮಾತಾಡಲ್ಲ. ಒಂದ್ ನಿಮಿಷ ಹೇಳ್ಬಿಡ್ಲಿ ಬಿಡ್ರಿ, ಎಲ್ಲರೂ ಮಾತಾಡ್ತೀನಿ ಅವ್ರಿಗೆ ಹೇಳ್ತೇನೆ. ಅಲ್ಲ ನೀವು ಅಶೋಕ್ ಅವ್ರು ಮಾತಾಡಲ್ಲ, ನೀವು ಎಲ್ಲ ನಾನು ಅವ್ರಿಗೆ ಮಾತಾಡ್ತೀರಿ ಹಿಂಡಾದೆ ನಾನು ಅಶೋಕ್ ಅವ್ರು ಮಾತಾಡ್ತಾರೆ, ನೀವು ಎಲ್ಲ ಮುಖ್ಯಮಂತ್ರಿ ಹಿಂಡಾಗಿದ್ದು ನಾನು. ಅಲ್ಲ ಅಶೋಕ್ ಅವ್ರು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹಿಂಡಾದೆ. ಎಲ್ಲರೂ ಮಾತಾಡ್ತಾರೆ ಅಂದ್ರೆ ನಾನು ಹಿಂಡಾಗದೇ ಇಲ್ಲ. ಮುಖ್ಯಮಂತ್ರಿಗಳು ಗೌರವ ಕೊಟ್ಟು ನಾನು ಹಿಂಡಾದೆ ನಾನು. ನೀವು ನಿಮ್ಮ ಕುಂದಿರ್ತೀರಿ ಮತ್ತೆ ಎಲ್ಲರೂ. ಅವ್ರು ಎಲ್ಲರೂ ಮಾತಾಡಿದ್ರೆ ನಾನೇ ರೀ, ಮಾತಾಡ್ತೀನಿ. ವಿರೋಧ ಪಕ್ಷ ನಾಯಕರು ಮಾತಾಡಕ್ಕೆ ನೀವೆಲ್ಲ ಮಾತಾಡ್ಬೇಡಿ. ನಾವು ಅದಕ್ಕೆ ಕೇಳ್ತೀವಿ ಲೀಡ್ ಆಗ್ತಾರೆ ಅಂತ ಹೇಳಿ. ನೀವು ನಿಮಗೆ ಅವ್ರಿಗಷ್ಟೇ ನಿಮಗಷ್ಟೇ ಯಾಕೆ ಲೀಡ್ ಆಗ್ಬೇಕು? ಸಂತೋಷ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.